ಮೈಸೂರುಗಳು ಅವ್ರು ನೋಡಿ ಹುಷಾರಿಲ್ಲ ನನ್ನ ತಂಗಿಗೆ, ಯಾರಾದ್ರೂ ಹಂಗೆ ಡೊನೇಟ್ ಮಾಡಾಗಿದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಫಸ್ಟ್ ಆಫ್ ಆಲ್ 100K. Let's go. Where is your enthusiasm? I'm sick. But yay, let's go. ಗೈಸ್ ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತು ನಾನು ಲಾಂಗ್ ವಿಡಿಯೋಸ್ ಮಾಡಿ ಹಾಕೋಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ, ಆದರೂ ನೀವೆಲ್ಲ ಅರ್ಥ ಮಾಡಿಕೊಂಡು ನನ್ನ ಯೂಟ್ಯೂಬ್ ಶಾರ್ಟ್ಸ್ನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಊರ್ವಿಗೆ ಹುಷಾರಿಲ್ಲ, ಆದರೂ ಅವಳು ಬಂದು ಕೂತ್ಕೊಂಡ್ಲು, ಓ ನನ್ನ 100K ಆಗಿದೆ, ಇವಾಗಾದರೂ ಒಂದು ವಿಡಿಯೋ ಮಾಡೋಣ ಅಂತ. ಪಾಪ ಫುಲ್ ಹುಷಾರಿಲ್ಲದೆ ಇದ್ರು ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದಾಳೆ ನನ್ನ ಜೊತೆ. ಮಸ್ತ್, ನೀನು ಸೂಪರ್. ಗೈಸ್, ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ನನ್ನ ಪಾಡ್ಕಾಸ್ಟ್ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಈ ಚಾನಲಲ್ಲಿ ಯಾಕೆ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಾಸ್ತಿ ಆ ಚಾನಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಬಟ್ ಆದರೆ ಐ ಆಮ್ ಗೋಯಿಂಗ್ ಟು ಟ್ರೈ ಟು ಬಿ ಮೋರ್ ಆ್ಯಕ್ಟಿವ್ ಆನ್ ದಿಸ್ ಚಾನಲ್. ಸೊ ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಏನಂದರೆ ವಿಯರ್ಡ್ ಸ್ಟೋರೀಸ್. ಇವಾಗಲೇ ನಗ್ತಿದ್ಯಾ ಅನ್ಕೊಡು. ವಿಯರ್ಡ್ ಸ್ಟೋರೀಸ್ ನಾನು ಮತ್ತು ನನ್ನ ತಂಗಿ ಕೇಳಿಸ್ಕೊಂಡಿರೋದು ಅಥವಾ ವಿಟ್ನೆಸ್ ಮಾಡಿರೋದು. ಲೆಟ್ಸ್ ಗೋ. ನನ್ನ ಫ್ರೆಂಡ್ ಇದ್ದಾಳೆ ಆಯ್ತಾ, ಅನುಷಾ ಅಂತ. ಅವಳು ಮದುವೆ ಆದ್ಮೇಲೆ ನಿಜವಾದ ಹೆಸರು ಚೇಂಜ್ ಮಾಡಿದ್ಯಾ? ಸ್ಟೋರಿ ಬೇಕಾ ಬೇಡವಾ? ಓಕೆ, ಐ ಥಿಂಕ್ ಫಾರ್ ಸೇಫ್ಟಿ ಪರ್ಪಸಸ್ ಎಲ್ಲ ನೇಮ್ಸ್ ಚೇಂಜ್ ಮಾಡೋಣ ನಾವು. ಮದುವೆ ಆಯ್ತು ಅವಳು. ಆಯ್ತಾ, ಮದುವೆ ಆದ್ಮೇಲೆ ಅವಳಿಗೆ ಕೆಲಸ ಮಾಡಬೇಕು ಅಂತ ಶಿ ವಾಂಟೆಡ್ ಟು ವರ್ಕ್ ಕಾಸ್ ಸಮ್ ಮನಿ ಶೀಲ್ ಹ್ಯಾವ್ ಅಂತ. ಓಕೆ, ಆ್ಯಂಡ್ ದೆನ್ ಇನ್ ಲಾಸ್ಗೆ ಹೋಗಿ ಶಿ ಆಸ್ಕ್ಸ್ ಕ್ಯಾನ್ ಐ ಡೂ ಸಮ್ ಜಾಬ್ ಆರ್ ಸಮಥಿಂಗ್. Why she has to go and ask? Can I? ಅಂದ್ರೆ it wasn't priorly discussed that ಅವಳು ಮದುವೆ ಆದ್ಮೇಲೆ ಕೆಲಸ ಮಾಡ್ತಾಳೆ. ಮದುವೆ ಮುಂಚೆ they made her quit her job. Okay. And then she was like, it's okay, marriage, no, full marriage season, shopping madana and all of that. So it worked. I think even I would want to quit, bro. Must. What must when your husband hits you and tells ನನ್ ದುಡ್ಡಲ್ಲಿ ಬದುಕಿದ್ಯಾ ನೀನು, ಕೇಳ್ಕೊಂಡು ಕುತ್ಕೋ, ನಾನು ಹೇಳ್ದಂಗೆ ಮಾಡ್ಕೋ, then you'll tell must. Why would you wish that upon me? No, what do you mean? See, it's okay if you have automated your money ಅಥವಾ ನಿಮ್ಮ ಅಮ್ಮ ಅಪ್ಪ ನಿನಗೆ ದುಡ್ಡು ಕೊಡ್ತಾ ಇದ್ದಾರೆ, ಹಂಗೆಲ್ಲ ಇದ್ರೆ ಓಕೆ. ಮದುವೆ ಆಗ್ಬಿಟ್ಟು ಗಂಡನ ದುಡ್ಡು ಮೇಲೆ ಕುತ್ಕೋಬೇಕಂದ್ರೆ ಸ್ಟೋರಿ ಎಲ್ಲೆಲ್ಲೋ ಹೋಗ್ತೈತೆ ಅಂತ ಹೇಳು. ಆಯ್ತು, ಲಿಸನ್ ಆಯ್ತಾ. ಅಂಡ್ ದೆನ್ ಮದುವೆ ಆದ್ಮೇಲೆ ಶೀಸ್ ಲೈಕ್ ನಾನು ಕೆಲಸ ಮಾಡಬೇಕು. ಅಂಡ್ ಶೀಸ್ ಡನ್ ಅ ಡಿಗ್ರಿ, ಬಟ್ ಶಿ ವಾಂಟೆಡ್ ಟು ಡೂ ಬಿಸ್ನೆಸ್. Okay. And then she's like, oh, we were discussing, and then she thought she'll do these nail extension or something. Andre nail salon. Okay. Nail art salon. Okay. And then she asks her in-laws. She stays in-laws mane chu doora ide aita. She stays there. They were like, ha sari angadi open ಮಾಡ್ಕೊಡ್ತೀವಿ. Okay. And then ಅಂಗಡಿಯಾ? I thought ಆಯ್ತು, ರೂರಲ್ ಅಲ್ಲಿ they thought ಅಂಗಡಿ or whatever. And then I was like, ಒಳ್ಳೇದು ಅಲ್ಲ. And then she tells me, no bro, they're going to open a vegetable shop. ಪಾಪ ಇವಳು nail extension salon open ಮಾಡಿ. See, there's nothing wrong in having vegetable shop. It's business. But it's business. For sure it's business. But ಅವಳ ಆಸೆ ಇರೋದು nail salon. ಅಂಗಡಿ ತಕ್ಕೊಂಡು ಬಿಸ್ನೆಸ್ ತಾನೆ, ಏನಾದ್ರೂ ಬಿಸ್ನೆಸ್ ಪರವಾಗಿಲ್ಲ. ಅವ್ರ ಲಾಜಿಕ್ ಪ್ರಕಾರ business is business. Just that her dreams. And then she was like beda and based on her degree she got a job. ಓಕೆ ಗಾಯ್ಸ್, ಇವಾಗ ನಾನು ಒಂದು ಕತೆ ಹೇಳ್ತೀನಿ. ಓಕೆ, ಸೊ ನನಗೆ ಫ್ರೆಂಡ್ ಅವ್ರದ್ದು ಕಸಿನ್ ಫ್ಯಾಮಿಲಿಯಲ್ಲಿ ಇದು ನಡೆದಿದ್ದಾಯ್ತು. ಅವರು ದೇವ್ರಲ್ಲೆಲ್ಲ ತುಂಬ ನಂಬ್ತಾರೆ, ಅಂದರೆ ಜಾಸ್ತಿ ಪೂಜೆ ಮಾಡೋದು, ಜಾಸ್ತಿ ಮಂತ್ರಗಳು ಹೇಳೋದು, ಆ ಥರ ಎಲ್ಲ ತುಂಬ ಮಾಡ್ತಾರೆ. ಬಟ್ ಅವ್ರ ಮಗ ಸ್ವಲ್ಪ ದಡ್ಡ ಆಗಿದೆ, ಅಂದರೆ ಸ್ಟಡೀಸಲ್ಲಿ ಹಿ ವಾಸ್ ಲೈಕ್ ದಡ್ಡ. ಬಟ್ ಹಿ ವಾಸ್ ವೆರಿ ಬ್ಯಾಡ್ ಅಟ್ ಸ್ಟಡೀಸ್, ಅಂದರೆ ಮಾರ್ಕ್ಸ್ ಬರ್ತಿರ್ಲಿಲ್ಲ. ಓಕೆನಾ? ಪಾಪ ಚಿಕ್ಕ ಹುಡುಗ ಅವ್ರ ಅಮ್ಮ ಏನು ಮಾಡೋದು, I'll tell after you finish ringing, otherwise spit out the camera. ಸೊ ಆ ಚಿಕ್ಕ ಹುಡುಗ ಅಮ್ಮ ಏನು ಮಾಡಿದ್ರು ಅಂದರೆ, ಈ ವೆಡ್ಡಿಂಗ್ ಇನ್ವಿಟೇಷನ್ಸ್ ಅಲ್ಲಿ ಗಣೇಶದು ಫೋಟೋ ಇರುತ್ತೆ ಅಲ್ವಾ, ಆ ಫೋಟೋನ ಕಟ್ ಮಾಡಿಬಿಟ್ಟು ರೋಲ್ ಮಾಡಿಬಿಟ್ಟು ಈ ಹುಡುಗನ ತಿನ್ಸ್ಬಿಟ್ರು. ಅವನಿಗೆ ಫುಲ್ ಜ್ಞಾನ ಬರಲಿ, ಜಾಸ್ತಿ ನಾಲೆಜ್ ಬರಲಿ, ಸರಸ್ವತಿ ಬರಲಿ. ಇಟ್ಸ್ ಸಿದ್ಧಿವಿನಾಯಕ. ಅಂದ್ರೆ ಗಣೇಶ ಇಸ್ ನೋನ್ ಫಾರ್ ಲೈಕ್ ನಾಲೆಜ್. wait
So Ganesha is known for like any archane you have means God will remove. Like ಏನೇ ಶುರು ಮಾಡೋ ಮುಂಚೆ you should pray to Ganpati. Like he's the starter of things like that. Hey, but for what it's worth, he's in USA or Germany now. So it worked. It worked. ನಾನು ಆ ಥರ ಅಂಬಾನಿ ಫೋಟೋ ಏನಾದ್ರು ತಿನ್ಬಿಟ್ರೆ ಫುಲ್ ಪ್ಯಾಸ ಪ್ಯಾಸ That's ಪ್ಯಾಸ not how it works. He did not become Ganesha. But he got knowledge, no? Huh. Why are you spoiling my joke, Urvi? Okay. Cool. Yeah. You think only you're funny. I'll print out Ambani and get it tomorrow. ಸೊ ಆಯ್ತು, ಇನ್ನೊಂದು ಸ್ಟೋರಿ ಆಯ್ತಾ. ಸೊ ಒಂದು ಫ್ರೆಂಡ್ ಇದೆ ನನಗೆ, ಅಭಿಷೇಕ್ ಅಂತ. ಸೊ ಅಭಿಷೇಕ್ಗೆ ಇದು ಚೂರು ಹೆಲ್ಪ್ ಬೇಕಿತ್ತು ಇನ್ ಟರ್ಮ್ಸ್ ಆಫ್ ಸಮ್ ಡಾಕ್ಟ್ರು, ಮೆಡಿಕಲ್ ಹೆಲ್ಪ್. ಆಯ್ತಾ. ಸೊ ಯಾ ಹಿ ನೋಸ್ ಒನ್ ಡಾಕ್ಟರ್. ಹಿ ವಾಂಟೆಡ್ ಟು ನೋ ಹೌ ಹಿ ಇಸ್. ಆಯ್ತಾ. ಅಂದ್ರೆ ಆ ಡಾಕ್ಟರ್ ಬಗ್ಗೆ ಒಪಿನಿಯನ್ ಬೇಕಿತ್ತು. Because treatment he wanted to go to that particular doctor. And then he asked this other friend called Suraj, aita, telling, listen, ee hospital yaradru gotta ninge, nange this doctor that I want to go to consult works there anta. He was like, howda boss, nodi ಹೇಳ್ತೀನಿ ಅಂತ. ಸರಿನಾ. And then a couple of days go and all of that. I don't know what this Suraj was doing. He comes back and then he was like, ha boss, ಗೊತ್ತಾಯ್ತು ಯಾ ಡಾಕ್ಟರ್ ಹೇಳಿ, ನನ್ನ ಒಂದು ಫ್ರೆಂಡ್ ಅಲ್ಲೇ ಕೆಲಸ ಮಾಡ್ತಾಳೆ, ಸೇಮ್ ಹಾಸ್ಪಿಟಲ್ ಕೆಲಸ ಮಾಡ್ತಾಳೆ. And then by then I guess Abhishek had figured it out. So he was like, he also wanted to fuck around, play around or whatever, ಆಯ್ತಾ. So he's like, ಡಾಕ್ಟರ್ ಹೆಸರು ಮಶೂರ್ ಗುಲಾಟಿ ಅಂತ, ಆಯ್ತಾ. And then he's like, oh ಹೌದಾ ಬಾಸ್, ಕೇಳಿ ನೋಡ್ತೀನಿ. Suraj goes to his friend and then he goes like, ನಿಮ್ಮ ಹಾಸ್ಪಿಟಲಲ್ಲಿ one doctor is there. His name is ಮಶೂರ್ ಗುಲಾಟಿ, ಚೆಕ್ ಮಾಡಿ ಹೇಳು ಹೆಂಗಿದಾನೆ, how is he, whatever, give me some info anta. This girl, she's a doctor. Suraj's friend who's in the hospital is asking people alakka pakka. Okay, yeah, she's a doctor who works in that hospital. Okay. She's like, oh yaru ಗೊತ್ತಾಗಿಲ್ಲ alla, she's asking everyone, and it comes to a point where she's like, okay, I think I'll ask my seniors. Okay, so she goes to her senior doctor and then ಕೇಳ್ತಾಳೆ, so ಇಲ್ಲಿ ಮಶೂರ್ ಗುಲಾಟಿ ಅಂದ್ರೆ ಯಾರು? And the senior is also very clueless, okay. It's like, what is this? And then they decide to look it up. Like, you tend to Google doctor's name. Yeah, have you seen Dr. Mashur Gulati? This is Dr. Mashur Gulati. Nice, yaar, gotta. Mashur Gulati. Okay, you can just pop it down. ಓಕೆ ಗೈಸ್, ನಾನು ಫೋಟೋ ಹಾಕ್ತೀನಿ, ಫೋಕಸ್ ಆಗ್ತಿಲ್ಲ. ಸೊ ನೀವು ಕಾಮಿಡಿ ಲೈನ್ಸ್ ವಿತ್ ಕಪಲ್ ಅಲ್ಲಿ ನೋಡಿದ್ರೆ ಅವನು ಇದಾನೆಲ್ಲ ಗುತ್ತಿ ಮಶೂರ್ಗಳು. So sad. Okay, after that I don't know what happened with that doctor, senior doctor. So embarrassing. Oh my god. So this Suraj Suraj has a very fun life like that. Okay. This other friend Suraj has, let's say his name is Vishwa. Okay. Suraj ಗೆ ಒಬ್ಬ ಫ್ರೆಂಡ್ ಇದಾನೆ, ಅವನ ಹೆಸರು ವಿಶ್ವ. Suraj ಲೈಫ್ ಮಸ್ತ್ ಆಗಿದೆ, ಫನ್ ಲೈಫ್. Vishwa is a psycho. Okay, he is crazy. Like, he's so irritating. He gets on your nerves. Like, so whatever happens to him, like, serves you right. ಯಾಕೆ ಏನ್ ಮಾಡ್ತಾನೆ? It's just the way he is, bro. He annoys you so much. But like example ಕೊಡು. I don't know, the way he talks and all, it's just very irritating. If you're there, you'll know like that. Okay. Suraj on birthday ಇತ್ತಾಯ್ತಾ, ಸುಮ್ನೆ ಇರ್ಬೇಕು ತಾನೆ, ಅವನ್ಗೆ ವಿಶ್ವ ಕರ್ದ. ಅವನ್ ಫ್ರೆಂಡ್ ತಾನೆ ವಿಶ್ವ. He's not his friend, ಸುಮ್ಮ ಬೋರ್ ಹೊಡಿತಾ ಇತ್ತು ಅಂತ ಕರ್ದ, ಆಯ್ತಾ. And then we're telling him no, but ಇವಾಗ ಕರ್ದಾದ್ಮೇಲೆ ಏನ್ ಮಾಡಕ್ಕಾಗುತ್ತೆ, ಎಷ್ಟಾಗುತ್ತೆ ಅಷ್ಟು ಕುಡಿಬೇಕು, ಜಾಸ್ತಿ ಕುಡಿಬಾರ್ದು. And you're an adult, you're a grown adult, grown man, whatever. ಆಯ್ತಾ. This dude ಕುಡ್ದ್ಮೇಲೆ he wants to throw up. He puked on the table. Yeah. And Chinlung's
ಯೂಶಲಿ ತುಂಬಾ ಕ್ರೌಡೆಡ್ ಆಗಿರುತ್ತೆ ಅಲ್ವಾ? Yeah, oh, so disgusting. Oh my god. ಆಗಲ್ಲ. Either ways. ಇದಾ ಫನ್ ಸ್ಟೋರಿ ಇಲ್ಲ ಸ್ಟೋರಿ ಇದೆಯಾ? After this also, this Suraj is friends with Vishwa, okay? ಬೆಸ್ಟ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಶಿಪ್ಸ್ ಹಂಗೆ ಮಾಡೋದು ಆಯ್ತಾ? This other time ಏನಾಯ್ತು, he got drunk. ಸದಾಶಿವ್ ನಗರ್ ಪೊಲೀಸ್ ಸ್ಟೇಷನ್ ಹತ್ರ D&D ಚೆಕ್ ಮಾಡ್ತಾರೆ ಆಯ್ತಾ. ವಿಶ್ವ ಹ್ಯಾಡ್ ಟು ಕ್ರಾಸ್ ದಟ್ ಪಾತ್. ಕುಡ್ದ and then now he's shitting his pants like shit. ಆಗ್ಬೇಕು. ಏನ್ ಮಾಡುದು ಓಡಿಸ್ತಾ ಇದ್ದಾನೆ. ಏನ್ ಮಾಡುದು ಗೊತ್ತಾಗದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ he still went through. ಅವರು ಚೆಕ್ ಮಾಡಿದ್ರು. ಚೆಕ್ ಮಾಡಿ they let him go. It didn't get detected. Somebody who drinks so much and puked. This was on a different, not on the same day, Okay, obviously. but ಅವನ್ ಆದ್ರೂ ಅಷ್ಟೇ ಕುಡ್ದಿರ್ಬೋದು ಅನ್ಸುತ್ತೆ ನಾನು. I don't know. Maybe lesser because he was able to drive and all of that. Not an excuse. You still shouldn't. But yeah. ಆಯ್ತಾ ಚೆಕ್ ಮಾಡಿದ್ರು. It said ನಾರ್ಮಲ್. Yeah, below the range or whatever, however it works. ಹೋಗ್ಬೋದು ಅಂತ. What will a normal person do? Thank God ಅಂತ ಹೇಳ್ಬಿಟ್ಟು Thank your stars and leave. Correct? This dude is like, oh, normal. How come? He takes a U-turn and he comes again, bro. Yeah. Oh my God. He takes a U-turn and the cops are like, this dude is up to something. They make him low again. And then they tell, the cops also start laughing. So stupid, bro. So stupid. ಅಂದ್ರೆ ಅವನ್ಗೆ ಸಿಕ್ಕಾಕೋಬೇಕಂತ ಆಸೆ ಇತ್ತು ಡೀಪ್ ಡೌನ್. No, probably his conscience is so clean that he's like, ಕುಡಿದ್ರು ಸಿಕ್ಕಾಕೊಂಡಿಲ್ಲ, ಸೆಕೆಂಡ್ ಟೈಮ್ ಹೋಗಿ ನೋಡೋಣ. ನಂಗೊಬ್ಬ ಫ್ರೆಂಡ್ ಇದ್ದಾನೆ ಆಯ್ತಾ, ಅವ್ನು ಕುಡಿಯಲ್ಲ, ಚೂರು ಕುಡಿಯಲ್ಲ, ಬಟ್ ಕುಡಿಯೋ ತರ ನಾಟಕ. ಸೊ ಮೋಸ್ಟ್ ಆಫ್ ದ ಟೈಮ್ ವೆನ್ ಎವರ್ ವಿರ್ ಗೋಯಿಂಗ್ ಅಂದ್ರೆ ಇವಳ ಫ್ರೆಂಡ್ಸ್ ಜೊತೆನೆ ನಾನು ಜಾಸ್ತಿ ಹೋಗೋದು. ಸೊ ಇವಳ ಫ್ರೆಂಡ್ ನನ್ನ ಫ್ರೆಂಡ್ಗಿಂತ ಜಾಸ್ತಿ. ಫಾರ್ ಸ್ಟೋರಿ ಮೈ ಫ್ರೆಂಡ್, ಓಕೆನಾ. ಸೊ ಯೂಶಲಿ ಅವನ ಡ್ರೈವ್ ಮಾಡೋದು ಬಿಕಾಸ್ ಹಿ ಡಸಂಟ್ ಡ್ರಿಂಕ್, ವೆರಿ ರಿಲಯಬಲ್ ಲೈಕ್ ದಟ್. ಆ್ಯಂಡ್ ಯೂಶಲಿ ವೀಕೆಂಡ್ಸ್ ಅಲ್ಲಿ D&D ಚೆಕಿಂಗ್ ಎಲ್ಲ ಕಡೆ ಇರುತ್ತೆ ಅಲ್ಲ. ಇವ್ನು ಏನ್ ಮಾಡ್ತಾನಂದ್ರೆ ಬೇಕಂತ ಅವರು ಬ್ಯಾರಿಕೇಡ್ ಹಾಕಿ ಪೊಲೀಸವರು ಗಾಡಿನ ನಿಲ್ಸ್ತಾರೆ ಅಲ್ವಾ ಚೆಕ್ ಮಾಡಕ್ಕೆ, ಸ್ಲೋ ಆಗಿ ಹೋಗ್ಲಿ ಅಂತ. ಹಂಗ್ ನಿಲ್ಸಿದಾಗ ವಿಂಡೋ ಇಳ್ಸಕ್ ಹೇಳ್ತಾರೆ. ಇಳಿಸ್ತಾ ಇರ್ಬೇಕಾದ್ರೆ ಅವನು ಫುಲ್ ಮಾಡ್ತಾನೆ. ಆಮೇಲೆ ಅವ್ರು ಪೊಲೀಸ್ಗೆ ಫುಲ್ ಕನ್ಫರ್ಮ್ ಇವತ್ತು ಸಿಕ್ಕದ, ಇವನ್ ಮೇಲೆ ಕೇಸ್ ಹಾಕ್ಬೇಕು ಅದಾಗ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಪೊಲೀಸ್ ಆಯ್ತಾ. ಅವನ್ ಆಮೇಲೆ ಬ್ಲೋ ಮಾಡಿ ನೋಡಿದ್ರೆ ಏನೂ ಬರ. ಅವ್ರಿಗೆ ಪೊಲೀಸವ್ರಿಗೆ ಡೌಟ್ ಬರಬೇಕು, ಯಾಕೆ ಇವ್ನು ಹಿಂಗೆ ಮಾಡ್ತಿದ್ದಾನೆ ಬಟ್ ಇಲ್ಲಿ ಬರ್ತಿಲ್ಲ ಅಂತ 2-3 ಸತಿ ಮಾಡ್ತಾರೆ. ಬಟ್ 2-3 ಸತಿ ಬರಲ್ಲ. ಆಮೇಲೆ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬಿಡ್ತೀವಿ ನಾಟಕ ಮಾಡ್ತಿದ್ದಾನೆ. ದೆನ್ ದೇ ಓನ್ಲಿ ಸ್ಟಾರ್ಟ್ ಲಾಫಿಂಗ್. like, oh, full fun, good fun, like that. This other friend of mine, Aita, when he was just telling me this, when he was a kid. So henge, you know, Vani school bere branches ಇದೆ. This boy is from Hyderabad. ಹೈದರಾಬಾದ್ ಅಲ್ಲಿ ವಾಣಿ ಸ್ಕೂಲ್ ಇದೆಯಾ? Another school like that. Okay. Okay, guys, ನಾನು ಓದಿದ್ ವಾಣಿ ಸ್ಕೂಲ್ ಅಲ್ಲಿ. ನಮ್ಮ ಸ್ಕೂಲ್ 3 ಬ್ರಾಂಚ್ ಇದೆ. ನೋಡಿ ನಿಂದು ಹೈದರಾಬಾದ್ ಅಲ್ಲಿ ಬ್ರಾಂಚ್ ಇದೆ, ನಂಗೆ ಗೊತ್ತೇ ಇಲ್ಲ. ಹಂಗೆ. Okay. So he recently shifted to the school, ಆಯ್ತಾ. Let's say it's Vani school only. ರೀಸೆಂಟ್ಲಿ ವೆನ್ ಹಿ ವಾಸ್ ಅ ಕಿಡ್, ಯಾಕೆ ಹೇಳ್ದೆ ಅವ್ರು, ಅವ್ನು ಚಿಕ್ಕೋನಿದ್ದಾಗ ಸ್ಕೂಲ್ ಶಿಫ್ಟ್ ಆಯ್ತು. ಇಲ್ಲ ಕಂಟಿನ್ಯೂ ಮಾಡು. ಚಿಕ್ಕೋನಿದ್ದಾಗ ಸ್ಕೂಲ್ ಶಿಫ್ಟ್ ಮಾಡ್ದ ರೀಸೆಂಟ್ಲಿ. ಟೈಮ್ ಟ್ರಾವೆಲಿಂಗ್. ಓಕೆ ಆಯ್ತು. ಓಕೆ ಓಕೆ. He just changed to that new school. Okay. Wait. ಟ್ರಾನ್ಸ್ಲೇಷನ್ ಆಗ್ತದೆ ಊರಿಗೆ ತಲೆ. Or he just changed his house, something. ಓಕೆ, ಸ್ಕೂಲ್ ಅಥವಾ ಮನೆ ಚೇಂಜ್ ಮಾಡಿದ್ದಾರೆ. ರೀಸೆಂಟ್ಲಿ ಚೇಂಜ್ ಆಯ್ತು. ಓಕೆ. ಅಂಡ್ ಪಾಸ್ಟ್ ಪ್ರೆಸೆಂಟ್ ಅಲ್ಲಿ ಇದೀವಿ ಅಂದ್ರೆ ಇದು ನಡೆದಿದ್ದ ಹಿಂದೆ, ಬಟ್ ಇವಳು ಇವಾಗ ನಡೀತಾ ಇರೋ ತರ ನರೇಟ್ ಮಾಡ್ತಿದ್ದಾಳೆ. Wow, they're gonna think I'm so dumb, bro. You're sick, guys. ಪಾಪ ನೋಡಿ ಹುಷಾರಿಲ್ಲ ನನ್ನ ತಂಗಿಗೆ. ಯಾರಾದ್ರೂ ಹಂಗೆ ಡೊನೇಟ್ ಮಾಡಕ್ಕೆ. What, you want Tangi to be donated? No, you've seen those videos, no, where they'll tell pretend to be blind. Do that. Younger sibling. ಹೊಸ ಮನೆ, ನ್ಯೂ ಲೊಕ್ಯಾಲಿಟಿ or something. ಹೊಸ ಲೊಕ್ಯಾಲಿಟಿ, ಹೊಸ ಮನೆ, ಹೊಸ ಸ್ಕೂಲ್, 3ರಲ್ಲಿ 1 ಸಮಥಿಂಗ್ ಹೊಸದು. ರೀಸೆಂಟ್ಲಿ ಕಂಟಿನ್ಯೂ. ಮಾರ್ನಿಂಗ್ ಅವರಮ್ಮ ಸ್ಕೂಲ್ಗೆ ಕಳ್ಸಕ್ಕೆ ಲೇಟ್ ಆಗ್ತಾ ಇತ್ತು. ಓಕೆ ಓಕೆ, ರೆಡಿ ಎಲ್ಲ ಆಗಿದ್ರು. ಅಂಡ್ ದೆನ್ ಶಿ ಈಸ್ ಲೈಕ್, ಓ ಶಿಟ್, ವಿಲ್ ಹ್ಯಾವ್ ಟು ಡ್ರಾಪ್ ಹಿಮ್ ಅಂಡ್ ಕಮ್. ಹೊಸ ಏರಿಯಾ. ವೈ ಓ ಶಿಟ್?
like, oh, late ಆಗ್ತಾ ಇದೆ, we'll have to go drop him and come, it will take more time and all of that. And then there is this school buses or autos that take kids and go, no? She sees her uniform, same. It's like, she's like, hi, this school, and they send him. ಅವರು ಫೀ ಎಲ್ಲ ಕೇಳಿಲ್ಲ ಏನು? Andre, she gave 200 rupees for the day, and then she was like, go bring him and come back or whatever. He goes, and then this dude goes and drops him off to the school, but it's a different branch. Okay? Bere branch. And this boy ಹೇಳ್ತಾ ಇದ್ದಾನೆ, ಇಲ್ಲ ಇದು ನನ್ನ ಸ್ಕೂಲ್ ಅಲ್ಲ ಅಂತ. The auto driver is like, sumne iru, go to your school. Okay, he's like small, ಚಿಕ್ಕ ಹುಡುಗ, ಸುಮ್ಮನೆ ಮನೆಗೆ ಹೋಗ್ಬೇಕು ಅಂತ. And this boy doesn't know what to do. I think he was in his 2nd or 3rd standard. So sad. ಅವನಿಗೆ ಗೊತ್ತಿಲ್ಲ ಏನ್ ಮಾಡೋದು ಅಂತ. He goes to the same standard as his. Some section he sees and he goes and he sits off. Okay. And the teacher is also like, yaar idu new student. He's like, illa new student ivagle shift. He's scared. Poor thing. Okay, he's scared, ಹೇಳಿದ್ರೆ ಆಚೆ ಹಾಕ್ಬಿಟ್ಟು. He doesn't know that they will call his parents or something. ಆಚೆ ಹಾಕ್ಬಿಡ್ತಾರೆ ಏನು ಅಂತ. And then some subject or something on actual school ಅಲ್ಲಿ they'd already done that particular lesson. So illi they were doing it and he was full being smart and go idu adu full answers ಕೊಡ್ತಿದ್ದ. Full day went by. He stayed. Nobody figured out. New student anta. Okay. They were like, what, madhya semmali hosa student, but whatever. Towards the end, now it's time to go home. That auto driver was supposed to drop and pick him up. I think that auto driver forgot and he went. He didn't pick him up. Okay. And this boy doesn't know what to do. Wait ಮಾಡ್ತಾ ಇದ್ದ. And then the teachers, they still haven't left ಅಲ್ಲ, ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅವ್ರ ಮಮ್ಮಿಗೆ ಹೇಳ್ತಾರೆ, your son is still here. And then his mom is like, oh, okay, fine, give me some time, I'll come ಅಂತ pick ಮಾಡ್ತೀನಿ. This mother goes to the actual school, obviously. And then she's like, hello, where is he? I'm in front of the school. They're like, no madam, we are also here only. And then she's losing it. Okay, Kidnap. And then they have a little more conversation. ಆಮೇಲೆ ಗೊತ್ತಾಗುತ್ತೆ different branches. And then she comes to this, she picks him up, and then she's like, why didn't you tell? Oh my god. And then he's like, no, he's a small child, what can I do? What crazy, no? Full day school class ಅಲ್ಲಿ ಕೂತ್ರೆ ಯಾರಿಗೂ ಗೊತ್ತಾಗಿಲ್ಲ. That's some insane stuff, no? Yeah. This other friend of mine, Aita, we'll call her Lakshmi. Okay, let's go, Lakshmi. Lakshmi was dating Lakshman. Must. If you guys want to name your kids, you can come to us. Yeah, we'll come up with crazy names. Sari Aita. So Lakshmi wanted to sneak Lakshman in manege. I think you should not be taking god names. People will get offended. This same story ಹೆಸರು ಚೇಂಜ್ ಮಾಡ್ಬಿಡೋಣ. Okay. What about Rita and Ron? Okay. No one will get offended. Okay, Rita ಮತ್ತೆ Ron date ಮಾಡ್ತಾ ಇದ್ರಾ? Rita and Ron were dating. Okay, and Rita ಅವಳ ಮನೆಗೆ ರಾನ್ ನ ಕರೆಸ್ಬೇಕಿತ್ತು. ಅವಳ Rita ಮನೇಲಿ ಯಾರು ಇರ್ಲಿಲ್ಲ. ಮನೇಲಿ ಯಾರು ಇದ್ರು ಇದ್ದಿಲ್ಲ, it doesn't matter. Ron comes, I think somewhere over 11:30 in the night, hoping that ಎಲ್ಲರ ಮನೆಯಲ್ಲಿ ಮಲ್ಕೊಂಡಿದ್ದಾರೆ. Ron gate open ಮಾಡ್ತಾನೆ. The gate makes noise. He's like, oh shit. And then he goes back to his car, he removes his chappal. Sound ಬರಬಾರ್ದು ಅಂತ. Okay. ಗೇಟ್ ತೆಗ್ದಾದ್ಮೇಲೆ ಸೌಂಡ್ ಅಂದ್ರೆ gate while he's opening sound bantu. Okay. So he's like worst case or something. Rita from the top, she's seeing like, oh, bega barli. Okay. Ron calls Rita and he goes like, listen, you only come down and open the gate. ಏನ್ ಲಾಜಿಕ್ ಏನದು? Like, oh, if at all ಮನೆಯವರು ಓಪನ್ ಮಾಡಿದ್ರೆ ಡೆಲಿವರಿ ಬಾಯ್ ಅಂತ ಹೇಳ್ಬೋದು. ಏನು. Okay. And then Rita goes down, or he just needed moral support, I suppose. ಆಯ್ತಾ, ಕೆಳಗಡೆ ಹೋಗಿ she's opening the gate, Ron is outside, and from the side Rita's brother sees. Okay. And Rita's brother is losing it because he's scared. He thinks it's a thief. ಆದ್ರೆ ಕಳ್ಳ ರೀಟಾನ ಕಿಡ್ನಾಪ್ ಮಾಡ್ತದಾನೆ ಅನ್ಕೊಂಡ. I think Rita's brother saw only Ron and not Rita. Oh, save ಬಚಾವ್. ಅಷ್ಟೊತ್ತಲ್ಲಿ ಗೇಟ್ ಓಪನ್ ಆಗೋಗಿದೆ. And Ron has just stepped in ಒಳಗಡೆ.
ಅಂಡ್ ಇದು ರಾನ್ ಗೊತ್ತಾ ಅಣ್ಣ ನೋಡ್ದ ಅಂತ? ಇಲ್ಲ ಅವ್ನು ರೀಟಾ ಅಂಡ್ ರಾನ್ ಬೋತ್ ಆಫ್ ದೆಮ್ ಅವ್ರಿಗೆ ಗೊತ್ತಿಲ್ಲ ದಟ್ ಅಣ್ಣ ನೋಡ್ದ ಅಂತ. ಓಕೆ ಆಯ್ತಾ. ಬೈ ದ ಟೈಮ್ ರಾನ್ ಒಳಗಡೆ ಬರ್ತಾನೆ, ಲೈಕ್ ಹೀಸ್ ಇನ್ಸೈಡ್ ದ ಗೇಟ್ ಬಟ್ ಪ್ರೊಸೀಡ್ಸ್. ರೀಟಾ ಅವರು ಬ್ರದರ್ ಸ್ಟಾರ್ಟ್ಸ್ ಯೆಲ್ಲಿಂಗ್ ಕಳ್ಳ ಕಳ್ಳ ಕಳ್ಳ. He loses his mind. Obviously, both of them lose their mind. Rita runs up. Ron runs out of the gate. Ron runs so fast in like I think seconds he would have reached the dead end. Okay, he's a run. And the best part is Ron's car is parked right outside Rita's house. ಕಾರ್ ಬಿಟ್ಬಿಟ್ಟು ಓಡಿದಾನೆ. Yeah, because what? Okay, and then Rita's brother steps out and he's like, oh fuck, there's a thief. Rita's brother didn't think ಇದೇನು ಮನೆ ಮುಂದೆ ಕಾರ್ ಇದೆ ಅಂತ ಹಂಗೆಲ್ಲ ಯೋಚನೆ ಮಾಡಿಲ್ಲ. No, I mean that much attention is not paid ಅಲ್ಲ ಗೇಟ್ ಹತ್ರ. The thing is Rita's brother is like, ಇಬ್ರು ಜನ ಬಂದಿದ್ರು, ಕೈಯಲ್ಲಿ ಚಪ್ಪಲಿತ್ತೋ ಏನೋ ಇತ್ತು, ಒಬ್ರು ಮೇಲೆ ಓಡಿದ್ದಾರೆ. ಲೈಟ್ ಎಲ್ಲ ಆನ್ ಇಟ್ಟಿ ಹೀಸ್ ಕಾಲ್ಡ್ ಆಫ್ ಎಲ್ಲಾರ್ಗೆ ಮನೆಯಲ್ಲಿ ಯಾರೋ ಕಳ್ಳ ಅಂತ ನೋಡಿ ಹುಷಾರಾಗಿರಿ ಅಂತ. ನೆಕ್ಸ್ಟ್ ಡೇ ದೇ ಆಲ್ ಆಸ್ಕ್ ಮನೇಲಿ ಕಳ್ಳ ಬಂದಿತ್ತು ಅಂತ ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ. ಅಂಡ್ ದೆನ್ ದೇ ಆಸ್ಕ್ ರೀಟಾ ಆಲ್ಸೋ ಕಳ್ಳ. ಅಂಡ್ ದೆನ್ ರೀಟಾ ಹ್ಯಾಸ್ ಟು ಕವರ್ ಹರ್ ಟ್ರ್ಯಾಕ್. ಸೊ ಶಿ ಗೋಸ್ ಲೈಕ್, ಅಣ್ಣ ಕೊಡ್ತಿದ್ನಾ? ಕೊಡ್ತಿರ್ಬೋದಲ್ಲ ಗೈಸ್. ಸೊ ಇದು ನಮ್ಮ ಏನು ಬಾಯ್ ಮಾಡ್ತಿದೆ ಮಾತಾಡೋದು ಬಿಡು ನನಗೆ. ಗೈಸ್, ಸೊ ಇದು ನಮ್ಮ ವಿಯರ್ಡ್ ಸ್ಟೋರೀಸ್ ನಾವು ವಿಟ್ನೆಸ್ ಮಾಡಿರೋದು, ಕೇಳಿರೋದು ಅಥವಾ ನೋಡಿರೋದು, ನಮ್ಮ ಅಕ್ಕಪಕ್ಕ ಆಗಿರೋದು, ಇದೆಲ್ಲ ನಿಜ ನಡೆದಿದೆ. ಬಟ್ ಓಕೆ, ಸೊ ಇದೇ ಥರ ನಾವು ಅಂದ್ಕೊಳ್ತಾ ಇದ್ವಿ ನೆಕ್ಸ್ಟ್ ಎಪಿಸೋಡ್ ಆನ್ವರ್ಡ್ಸ್ ಈ ಥರ ವಿಯರ್ಡ್ ಫನ್ನಿ ರಿಲೇಷನ್ಶಿಪ್ ಸ್ಟೋರೀಸ್ ಆರ್ ಆಲ್ ಸಚ್ ವಿಯರ್ಡ್ ಥಿಂಗ್ಸ್ ಮಾತಾಡೋಣ ಅಂತ. ಸೊ ನಿಮ್ಮ ಲೈಫಲ್ಲಿ ಈ ಥರ ಏನಾದರೂ ಆಗಿದ್ರೆ, ನಡೆದಿದ್ರೆ ಅದನ್ನು ನೀವು DM ಮಾಡಿ ಅಥವಾ ನನ್ನ ಮೇಲ್ ID ಹಾಕಿರ್ತೀನಿ, ಅದ್ರಲ್ಲಿ ಕಳಿಸಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ನಿಮ್ಮ ಸ್ಟೋರೀಸ್ನ ಓದ್ತೀವಿ. ಲೆಟ್ಸ್ ಗೋ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಅಗೇನ್ 100K ಮಾಡಿದ್ದಕ್ಕೆ ಧನ್ಯವಾದ. ಓಕೆ, ಬಾಯ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.